ಸೊ ಅಲ್ಲಿಗೆ ಧರ್ಮಸ್ಥಳದಲ್ಲಿ ಈ ಶವಗಳನ್ನು ಹೂತಿಟ್ಟಿದ್ದೀವಿ ಅಂತಕ್ಕಂಥ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಿಗೂಢ ಶವಗಳ ರಹಸ್ಯವನ್ನು ಭೇದಿಸೋದಕ್ಕೆ SIT ಟೀಮ್ ಅವರು ಇವತ್ತು ಕೂಡ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ರು. ಎರಡನೇ ದಿನವೂ ಕೂಡ SITಯಿಂದ ತಲೆಬುರುಡೆ ತಲಾಶ್ ನಡೀತು. 11 ಗಂಟೆಗೆ ಇವತ್ತೆಲ್ಲ ಆರಂಭ ಆಯಿತು. ಮೊದಲ 2 ಪಾಯಿಂಟ್ನಲ್ಲಿ ಕಳೆಬರದ ಕುರುಹು ಯಾವುದೂ ಸಿಕ್ಕಿರಲಿಲ್ಲ. ಬೆಳಗ್ಗೆ 11ರಿಂದ 1 ಗಂಟೆ ತನಕ 2ನೇ ಪಾಯಿಂಟ್ ಆಯಿತು. ಆಮೇಲೆ 3ನೇ ಪಾಯಿಂಟ್ ಶುರು ಮಾಡ್ತಾರೆ. 3ನೇ ಸ್ಥಳದಲ್ಲೂ ಕೂಡ ಎಷ್ಟು ಗುಂಡಿ ತೋಡಿದ್ರೂ ಯಾವುದೇ ಎಲುಬುಗಳು ಸಿಕ್ಕಿಲ್ಲ. ಅಡಿಗಳಷ್ಟು ಅಗೆದು ಬಗದರೂ ಕೂಡ ಅಸ್ಥಿ ಪಂಜರ ಅಲ್ಲಿ ಯಾವುದೇ ಪತ್ತೆ ಆಗಿಲ್ಲ. ಅದು ಏನು, ಅನಾಮಿಕ ದೂರುದಾರ ತೋರಿಸಿದ ಜಾಗದಲ್ಲೇ ಉತ್ಖನನಾಗಿರ್ತಕ್ಕಂಥದ್ದು, ಆತನ ಸಮ್ಮುಖದಲ್ಲೇ ಉತ್ಖನನಾಗಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ತಹಶೀಲ್ದಾರ್, AC, ವೈದ್ಯರ ತಂಡ ಎಲ್ಲರ ಸಮ್ಮುಖದಲ್ಲೂ ಕೂಡ ಈ ಉತ್ಖನನ ನಡೆದಿದ್ರು. ಇಲ್ಲಿ ತನಕ ಯಾವುದೇ ಕುರುಹು, ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಸೊ ನೋಡಿ, ಕೆಲವು ಡೀಟೇಲ್ಸನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ನಿನ್ನೆ ಮೊದಲ ಪಾಯಿಂಟ್ನಲ್ಲಿ ಉತ್ಖನನ ನಡೀತು, ನಿನ್ನೆ ಇಡೀ ದಿನ. ಆ 1ನೇ ಪಾಯಿಂಟ್ನಲ್ಲಿ 8 ಅಡಿ ಆಳಕ್ಕೆ ಹೋಗ್ತಾರೆ. 15 ಅಡಿ ಅಗಲ. ಸಾಮಾನ್ಯವಾಗಿ 3/6 ಅಂತ ಹೇಳ್ತೀವಿ ನಾವು ಯಾವಾಗಲೂ ಕೂಡ ಹೆಣ ಹೂರಬೇಕಾದ್ರೆ. ಇಲ್ಲಿ 8 ಅಡಿ ಆಳ, 15 ಅಡಿ ಅಗಲ. ಕಳೆಬರ ಸಿಕ್ತಾ ಅಂತಂದರೆ ಇಲ್ಲ. ಎಕ್ಸಾಕ್ಟ್ ಪಾಯಿಂಟನ್ನು ಹೇಳೋದು ಕಷ್ಟ. ಹಾಗಾಗಿ ಸುತ್ತಮುತ್ತ ಎಲ್ಲ ಅಗದ್ರು, ಏನೂ ಪ್ರಯೋಜನ ಆಗಲಿಲ್ಲ. ಇವತ್ತು ಬೆಳಿಗ್ಗೆ 11 ಗಂಟೆಗೆ 2ನೇ ಪಾಯಿಂಟಿಗೆ ಬರ್ತಾರೆ. ಆ 2ನೇ ಪಾಯಿಂಟ್ನಲ್ಲಿ 6 ಅಡಿ ಆಳ, 6 ಅಡಿ ಅಗಲ ಅಗಿತಾರೆ. ಆತ ಹೇಳ್ತಾನಂತೆ, ದೂರುದಾರ 6 ಅಡಿನಲ್ಲಿ ನಾನು ಹೂತಿದ್ದೀನಿ ಅಂತನ್ಬಿಟ್ಟು. 6 ಅಡಿ ಅಗದ್ರು, ಏನೂ ಪ್ರಯೋಜನ ಆಗಲಿಲ್ಲ. ಅಲ್ಲೂ ಕೂಡ ಕಳೆಬರ ಸಿಗಲಿಲ್ಲ 2ನೇ ಪಾಯಿಂಟ್ನಲ್ಲಿ. ಆಮೇಲೆ 3ನೇ ಪಾಯಿಂಟಿಗೆ ಬರ್ತಾರೆ ಇಮಿಡಿಯೇಟ್ ಆಗಿ. ಅಂದರೆ ಇವರು ಗುರುತು ಮಾಡ್ಕೊಂಡಿದ್ದ ಜಾಗ 3ನೇ ಜಾಗ. ಅಲ್ಲಿಗೆ ಬಂದು ಅಲ್ಲಿ 6 ಅಡಿ ಆಳ, 5 ಅಡಿ ಅಗಲ ಅಗಿತಾರೆ. ಅಲ್ಲೂ ಕೂಡ ಏನೂ ಸಿಗಲಿಲ್ಲ, ಏನೂ ಪ್ರಯೋಜನ ಆಗಲಿಲ್ಲ. ಅಂದರೆ ಆತ ಎಲ್ಲೆಲ್ಲಿ ಗುರುತು ಮಾಡಿದಂತಹ ಸ್ಥಳಗಳಿತ್ತು ಆ ಸ್ಥಳಗಳಲ್ಲಿ 3 ಪಾಯಿಂಟ್ ಆದರೂ ಕೂಡ, 3 ಕಡೆ ಉತ್ಖನನ ಮಾಡಿದ್ರೂ ಕೂಡ ಏನೂ ಸಿಗಲಿಲ್ಲ.